ಕನ್ನಡದಲ್ಲಿ ಉದಯ ಮ್ಯೂಸಿಕ್‌ನಲ್ಲಿ ಕೂಡ ಆ್ಯಂಕರ್ ಆಗಿ ಸಾಕಷ್ಟು ಹೆಸರು ಮಾಡಿದಂಥ ನಟ, ಇದೀಗ ರಸ್ತೆ ಅಪಘಾತದಿಂದ ಕೊನೆಯುಸಿರೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ಮಧ್ಯರಾತ್ರಿ 3:30ರಲ್ಲಿ ನಡೆದಂಥ ಈ ಅವಘಡದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಇವರು ಉಷೆ ಟಿವಿ ಮತ್ತು ಉದಯ ಮ್ಯೂಸಿಕ್‌ನಲ್ಲೂ ಕೂಡ ಆ್ಯಂಕರ್ ಆಗಿದ್ದಂಥವರು. ನಂತರ ರಾಜ್ ಮ್ಯೂಸಿಕ್‌ನಲ್ಲೂ ಕೂಡ ಆ್ಯಂಕರ್ ಆಗಿದ್ದಂತಹ, ಸಾಕಷ್ಟು ಕನ್ನಡದ ಮೇಲೆ ಅತಿ ಹೆಚ್ಚಾಗಿ ಪ್ರೀತಿಯನ್ನು ಹೊಂದಿದಂತಹ ಕಲಾವಿದರು ಅಂತಲೂ ಕೂಡ ಹೇಳ್ಬೋದು. ಅಂಥ ಆ್ಯಂಕರ್ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಅವ್ರು ಬೇರೆ ಯಾರೂ ಅಲ್ಲ, ಚಂದನ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥ ಕಲಾವಿದರಾಗಿದ್ದಾರೆ. ಇನ್ನು ನೀವು ಇವ್ರನ್ನ ನೋಡಿರ್ತೀರ, ಉದಯ ಮ್ಯೂಸಿಕ್‌ನಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಒಂದು ಕನ್ನಡ ನಾಡಿ ಎಂಬ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ರು. ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿತ್ತು. ಅಲ್ಲಿ ಬರೀ ಕೇವಲ ಕನ್ನಡ ಹಾಡುಗಳನ್ನು ಮತ್ತು ಕನ್ನಡದ ಬಗ್ಗೆ ಇರುವಂಥ ಹಾಡುಗಳಿಂದ ಮಾತ್ರನೇ ಪ್ಲೇ ಮಾಡ್ತಿದ್ರು ಚಂದನ್ ಅವರು. ಮತ್ತು ಈ ಜನರ ಜೊತೆ ತುಂಬಾ ವಿಶ್ವಾಸವಾಗಿ ಪ್ರೀತಿಯಿಂದ ಮಾತಾಡ್ತಿದ್ರು. ಇನ್ನು ಇದಕ್ಕೂ ದುರಂತ ಏನಪ್ಪ ಅಂತಂದರೆ, ಇವರು ಬೆಳಗಿನ ಜಾವ 3:15ರಲ್ಲಿ ಕೊನೆಯುಸಿರೆಳೆದ ವಿಚಾರ ಕೇಳಿದಂಥ ಇವರ ಪತ್ನಿಯೂ ಸಹ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಇಡೀ ಕುಟುಂಬವೇ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ದುರಂತ ಅಂತಲೇ ಹೇಳ್ಬೋದು. ಭಾಳ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಏನೇ ಇರಲಿ, ಈ ನಟನೆ ನೀವು ನಿಮ್ಮ ನೆನಪಿದ್ರೆ